ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಮೈಸೂರು ವಸ್ತು ಪ್ರದರ್ಶನ ಕರ್ಕೊಬಂದಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ಎಂಟ್ರೆನ್ಸ್. ಇದು ವಸ್ತು ಪ್ರದರ್ಶನದ ಎಂಟ್ರೆನ್ಸ್. ಪ್ಯಾಲೇಸ್ ಎದುರುಗಡೆನೇ ಇರೋದು ಇದು ಮೈಸೂರು ಎಕ್ಸಿಬಿಷನ್. ದಸರಾ ಮುಗ್ದೋಗಿದೆ, ಸ್ವಲ್ಪ ಜನಗಳು ಕಡಿಮೆ ಇದ್ದಾರೆ, ಆದರೂ ಪರವಾಗಿಲ್ಲ. ನೋಡಿ, ಎಂಟ್ರೆನ್ಸ್ ಇದು. ದೊಡ್ಡವರಿಗೆ 40, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಪ್ರತಿ ಟಿಕೆಟು. ಚೆಕ್ಕಿಂಗ್ ಮಿಷಿನ್ ಇದೆ, ಚೆಕ್ಕಿಂಗ್ ಮಿಷಿನು. ಆಮೇಲೆ ಎಲ್ಲಿ ನೋಡಿದ್ರು ಕ್ಯಾಮ್ರಾಗಳಿರ್ತವೆ ಇಲ್ಲಿ. ಈ ಸರಿ ಮೈಸೂರು ಎಕ್ಸಿಬಿಷನ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮೊದಲು ಈ ಥರ ಎಲ್ಲ ಇದು ಇರಲಿಲ್ಲ. ಈ ಕೆತ್ತನೆ ಕೆಲಸದ ಇದೆಲ್ಲ ಮೈಸೂರು ಕಲೆ ಆ ಥರ ಇರಲಿಲ್ಲ. ಮಾಮೂಲಿ ಶೆಡ್ ಥರ ಮಾಡಿದರು ತಗಡಲ್ಲಿ. ಈಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇವರೆಲ್ಲ ಎಂಟ್ರೆನ್ಸಲ್ಲಿ ಮನೋರಂಜನೆ ಕೊಡೋರು. ಒಬ್ಬೊಬ್ಬರು ಒಂದೊಂದು ವೇಷ ಹಾಕಿದ್ದಾರೆ, ಮಕ್ಕಳಿಗೆಲ್ಲ ಖುಷಿ ಆಗಲಿ ಅಂತ ಮನೋರಂಜನೆ ಕೊಡ್ತಾರೆ. ಇವ್ರು ನೋಡಿ, ತುಂಬ ಕುಳ್ಳುಕಿದ್ದಾರೆ. ಪೊಲೀಸ್ ಥರ ಡ್ರೆಸ್ ಹಾಕೊಂಡು ನಿಂತಿದ್ದಾರೆ. ಮಕ್ಕಳೆಲ್ಲ ಹೋಗಿ ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ. ನೋಡಿ, ಇದು ಹಳೆಯ ಕಾಲದ್ದು ಜೀಪ್. ಅದು ಸಿದ್ದರಾಮಯ್ಯ ಅಂಗಳ, ಶ್ರೀ ಸಿದ್ದರಾಮಯ್ಯವರ ಅಂಗಳ. ಇದು ಆಲ್ಟ್ರೇಷನ್ ಮಾಡಿದ್ದಾರಲ್ಲ, ಅದಕ್ಕೆ ಸಿದ್ದರಾಮಯ್ಯವ್ರದ್ದು ಹೆಸರಿಟ್ಟಿದ್ದಾರೆ. ಮೊದಲೆಲ್ಲ ಇಲ್ಲಿ ತಗಡದು ಮರದ್ದು ಶೆಡ್ ಥರ ಇತ್ತು, ಎಲ್ಲ ಶೆಡ್ ಥರ ಇದ್ದಿದ್ದು. ಈಗ ಈ ಥರ ಆಲ್ಟ್ರೇಷನ್ ಮಾಡಿರೋದು ಫಸ್ಟ್ ಟೈಮ್. ನೀಟಾಗಿ ಮಾಡಿದ್ದಾರೆ. ಕೆಳಗಡೆ ಮಣ್ಣು ರೋಡ್ ಇತ್ತು, ಕೆಳಗಡೆ ಎಲ್ಲ ಟೈಲ್ಸು ಹಾಕಿದ್ದಾರೆ. ಹೆಣ್ಮಕ್ಳಿಗೆ ಇಷ್ಟವಾದ ಶಾಪ್ ಇದು. ಎಕ್ಸಿಬಿಷನಲ್ಲಂತೂ ಇಂಥ ಸಿಗಲ್ಲ ಅನ್ನೋಂಗಿಲ್ಲ. ಮನೆಗೆ ಉಪಯೋಗಿಸ್ಬೇಕಾದಂಥ ಎಲ್ಲ ಪದಾರ್ಥಗಳು ಸಿಗತ್ತಿಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಪದಾರ್ಥ ಸಿಗುವಂಥ ವಸ್ತು ಪ್ರದರ್ಶನ. ಪ್ರತಿಯೊಂದು ಸಿಗುವಂಥ ಸ್ಥಳ. ಹಳೆ ಕಾಲದ ಏನು ಶಿಲೆ ಇದೆ ಅದು ನಿರ್ಮಿಸಿದಾರಲ್ಲಿ. ನಂದಿ, ಮೈಸೂರು ನಂದಿ. ಈ ಸಲ ತುಂಬ ನೀಟಾಗಿ ಇಟ್ಟಿದ್ದಾರೆ, ಚೊಕ್ಕವಾಗಿ ಕಾಪಾಡ್ತಾ ಇದ್ದಾರೆ. ಎಲ್ಲ ಗಾರ್ಡ್ಗಳಿಗೆಲ್ಲ ಹಾಕಿದ್ದಾರೆ. ನೀಟಾಗಿದೆ ಈ ಸಲ ಎಕ್ಸಿಬಿಷನ್. ಮೊದಲೆಲ್ಲ ಆ ಕಡೆ ಈ ಕಡೆ ಅಂತ ಅಂಗಡಿಗಳು ತುಂಬ್ಕೊಂಡು ಓಡಾಡೋಕ್ಕೆ ಜಾಗ ಇಲ್ಲದೆ ತುಂಬ ಇಕ್ಕಟ್ಟಿತ್ತು. ಈಗ ಸ್ವಲ್ಪ ಅಗಲ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಥರ ಡಿಸೈನ್ ಮಾಡಿರೋದು. ಫ್ರೀಯಾಗಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಎಕ್ಸ್ಟ್ರಾ ಮಾಡಿಟ್ಟಿದ್ದಾರೆ. ಇಲ್ಲಾಂದ್ರೆ ಅಲ್ಲೂ ಅಂಗಡಿಗಳ ಹಾಕ್ಕೊಟ್ಬಿಡ್ತಿದ್ರು. ಈಗ ನಮ್ಮ ಮೈಸೂರು ಎಕ್ಸಿಬಿಷನ್ ಒಂದು ಕಳೆ ಬಂದಿದೆ.
ತುಂಬ ನೀಟಾಗಿರೋದ್ರಿಂದ ಕಳೆ ಬಂದಿದೆ. ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೋಟ್ಲು ಮಾಡಿದ್ದಾರೆ. ಹೋಟ್ಲು ಇದೆ, ವೆಜ್ ಹೋಟೆಲ್. ತಿನ್ನೋ ಪದಾರ್ಥದಿಂದ ಹಿಡಿದು ಮನೆಗೆ ಬೇಕಾಗಿರೋದಂಥ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲ ಪದಾರ್ಥವೂ ಸಿಗತ್ತಿಲ್ಲಿ. ನೋಡಿ, ಟೈಲ್ಸ್ ಹಾಕಿರೋದು. ಮೊದಲು ಮಣ್ಣಿನ ನೆಲ ಇತ್ತು, ಧೂಳು ಆರ್ತಿತ್ತು, ಜನಗಳು ನಡೆದ್ರೆ. ಈಗ ಟೈಲ್ಸ್ ಹಾಕಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇದರಿಂದ ಮೈಸೂರಿಗೆ ಒಂದು ಕಳೆ ಬಂದಿದೆ. ವುಡನ್ ಐಟಮ್ಗಳು, ಜ್ಯುವೆಲ್ಲರಿ ಬಾಕ್ಸ್, ಕೀ ಹ್ಯಾಂಗರ್, ಆ ಥರ ಮನೆಗೆ ಶೋ ಪೀಸ್ಗಳೆಲ್ಲ ನೋಡಿ ಈ ಥರ ಇದ್ದಾವೆ. ವಾಲ್ ಕ್ಲಾಕ್, ಈ ಥರ ಚಿಕ್ಕದು ದೊಡ್ಡದು ಮಾರ್ಬಲಲ್ಲಿ ಮಾಡಿರುವಂಥದ್ದು, ವುಡ್ಡಲ್ಲಿ ಮಾಡಿರುವಂಥದ್ದೆಲ್ಲ ಪದಾರ್ಥಗಳಿದು. ಮನಿ ಬ್ಯಾಂಕ್, ಓಕೆ ಕನ್ನಡಿಗರೇ, ಇದು ಪಾರ್ಟ್ 1. ಯಾಕಂದ್ರೆ ತುಂಬ ದೊಡ್ಡದಿದೆ ವಿಡಿಯೋ. ಇದು ಪಾರ್ಟ್ 1. ಪಾರ್ಟ್ 2 ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ನೋಡ್ಬೋದು, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ಮಾರ್ಬಲ್ ಐಟಮ್ಗಳು, ಒಳಗಡೆ ಇರೋದೆಲ್ಲ ಪೂರ್ತಿ ಮಾರ್ಬಲ್ ಐಟಮ್ಗಳು. ದೇವ್ರದ್ದು, ನಾನಾ ರೀತಿಯ ದೇವ್ರದ್ದು ಬೊಂಬೆಗಳ್ದೆಲ್ಲ ಮಾಡಿಟ್ಟಿದ್ದಾರೆ.